ಈಗ ಆರ್ಡರ್ ರಿಲೀಸ್ ಆಗಿದೆ, ನಿಮ್ಮ ಅಭಿಪ್ರಾಯ ಏನು? ಇದು ದರ್ಶನ್ ಅವರಿಗೆ ಹೇಳ್ ಮಾಡಿಸಿದಂಥ ಪಿಕ್ಚರ್. ಅವರ ಒಂದು ಇದು ವ್ಯಕ್ತಿತ್ವಕ್ಕೆ ಒಳ್ಳೆಯ ಸಿನಿಮಾ. ಇದು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. 16,000 ಜನ ನೋಡಿದ್ದಾರೆ 3 ದಿನದಿಂದ. 16,000 ನಮ್ಮ ಸಿಂಗಲ್ ಥಿಯೇಟರ್ ಪ್ರಸನ್ನ ಥಿಯೇಟರ್ ನೋಡಿದ್ದಾರೆ ಜನ. ಇವತ್ತು ಫುಲ್ ಆಗಿದೆ, ಹೊಸ ವರ್ಷದಿಂದ ಇವತ್ತು ಫುಲ್ ಆಗ್ತಾ ಇದೆ, ಕಂಟಿನ್ಯೂಸ್ ಫುಲ್ ಆಗ್ತಾ ಇದೆ. ಹೌದು ಹೌದೌದು ಖಂಡಿತ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಬರ್ತದೆ ಅಂತ ನನ್ನ ಭಾವನೆ, ನನ್ನ ಒಂದು ಅನುಭವದ ಮಾತು. ಇವತ್ತು ಕಂಟಿನ್ಯೂ ಆಗಿ 4 ಶೋನು ಫುಲ್ ಆಗುತ್ತೆ ಇವತ್ತು. ಹೌದು, ಇನ್ನ ಒಟ್ಟು 5 ದಿನಕ್ಕೆ 5 ಶೋ ಇದೆ. ಹೌದು ಹೌದು. ಎಷ್ಟು ಕಲೆಕ್ಷನ್ ಮಾಡಿದ್ದೀರಾ ಮುಂದೆ ಥಿಯೇಟರ್? ನಾವು ಹೇಳ್ಬಾರ್ದು ಅದೆಲ್ಲ ಇಲ್ಲಿ. ಒಟ್ಟು ನಾರ್ಮಲ್ ಆಗಿ ಒಂದು 16,000 ಜನ ನೋಡಿದ್ದಾರೆ 3 ದಿನಕ್ಕೆ, 3 ಡೇಸ್ ಅಲ್ಲಿ. 3 ಡೇಸ್ ಅಲ್ಲಿ ನಮ್ಮೊಂದು ಸಿಂಗಲ್ ಥಿಯೇಟರ್ ಅಲ್ಲಿ ಲೆಕ್ಕ ಹಾಕೊಳ್ಳಿ, ಫುಲ್ ಆಲ್ ಓವರ್ ಕಲ್ಲ ನಿಮ್ಮ ಭಾಷೆಯಲ್ಲಿ ಸೂಪರ್ ಆಗಿ ಹೋಗ್ತಾ ಇದೆ. ಜನ ರಿಪೀಟ್ ಆಡಿಯನ್ಸ್ ಬರ್ತಾ ಇದಾರೆ. 2ನೇ ದಿನನೇ ಲೇಡೀಸ್ ಬರ್ತಾ ಇದಾರೆ, ಮಹಿಳಾ ಮಣಿಗಳು ಬರ್ತಾ ಇದಾರೆ. ಅವರೇ ಡಿ ಬಾಸ್ಗೆ ಜೈ ಜೈ ಅಂತ ಕೂಗ್ತಾ ಇದಾರೆ, ಬಾಸ್ ಬಾಸ್ ಡಿ ಬಾಸ್ ಅಂತ ಕೂಗ್ತಾ ಇದಾರೆ ಲೇಡೀಸ್. ಜನ ತುಂಬಿ ತುಳುಕ್ತಾ ಇದ್ದಾರೆ. ಹೌದು. ಸೊ ಜನ ಜಾತ್ರೆ ಅಂತ ಒಂದು ಹಬ್ಬದ ವಾತಾವರಣ ಇದೆ. ಹೌದು, ನೀವು ನೋಡ್ಬೇಕಂತ 29 ಶುಕ್ರವಾರ ರಿಲೀಸ್ ಆಯ್ತು ಪಿಕ್ಚರು. 7 ಶೋನು ನಮ್ಮಲ್ಲಿ ಫುಲ್ಲು. ಒಂದು ದಿನಕ್ಕೆ 7,700 ಜನ ನೋಡಿದ್ದಾರೆ ನಮ್ಮಲ್ಲಿ ಫ್ರೈಡೆ. 7,700 ಜನ ಅಂದ್ರೆ ನಮ್ದು ಒಂದು ಶೋ ಬರ್ತಾರೆ, 1,000 ಜನ ಆಚೆ ಹೋಗ್ತಾರೆ. ಬಹಳ ಕ್ರೌಡ್ ಇದೆ, ಹೆವಿ ಕ್ರೌಡ್ ಇದೆ. ನಮ್ಗೆ ತಡೆಯಕ್ ಆಗ್ತಾ ಇಲ್ಲ, ನಾವು ಊಟ ಮಾಡಕ್ಕೂ ನಮ್ಗೆ ಟೈಮ್ ಸಿಗ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ ಇಲ್ಲಿ. ಇವತ್ತು ಸ್ವಲ್ಪ ನಾಳೆ ನಾಡ್ದಿಂದ ಸ್ವಲ್ಪ ಫ್ರೀ ಆಗೋದು ನಾವು ಅಷ್ಟೇ. ಮಾಡ್ತೀವಿ, ನಿದ್ದೆ ಮಾಡೋಂತ ಅಂತ ಇದೇನಿಲ್ಲ, ಆದ್ರೂ ಸ್ವಲ್ಪ ಹೆವಿ ಕ್ರೌಡ್ ಇದೆ. ಬಟ್ ರೆಸ್ಟ್ಲೆಸ್ ನಮ್ಗೆ. ಅವರೇ ಅಭಿಮಾನಿಗಳು ಹೇಳಿದ್ದಾರೆ, ಅಣ್ಣ 4 ದಿನ ಕ್ರೌಡ್ ಇರ್ತದೆ, ಅವರೇ ಅಭಿಮಾನಿಗಳು ಹೇಳಿದ್ದಾರೆ. ಚೆನ್ನಾಗಿದೆ, ಉತ್ತಮ ರೆಸ್ಪಾನ್ಸ್. ಕ್ರೌಡ್ ಒಂದು ಸಿನಿಮಾ ಮೇಲೆ ಹೋಗ್ತದೆ. ಯಾವ ಸಿನಿಮಾ ಒಳ್ಳೆ ಅತ್ಯುತ್ತಮ ಸಿನಿಮಾ ಬಂದು ಎಲ್ಲ ಹೋಗ್ತದೆ. ಯಾವುದೇ ಸಿನಿಮಾ ಬರಲಿ, ನಮ್ಮಲ್ಲಿ ಕನ್ನಡ ಸೆಂಟ್ರ್ ಕನ್ನಡ ಸಿನಿಮಾಗಳು ನಮ್ಮ ಚೆನ್ನಾಗಿ ಹೋಗ್ತವೆ.